ಮಕ್ಕಳೇ 8ನೇ ಕ್ಲಾಸಲ್ಲಿ ಈಗ 9ನೇ ಕ್ಲಾಸ್ ಓದ್ತಾ ಇದ್ದೀರಾ. 8ನೇ ಕ್ಲಾಸ್ ನಿಮಗೆ 3 ಘನಾಕೃತಿಗಳ ಪರಿಚಯ ಇದೆ. ಒಂದು ಆಯತಘನ, ಚೌಕಘನ, ಇನ್ನೊಂದು ಸಿಲಿಂಡರ್. ಈಗ ನಾವು ಆಯತಘನದಲ್ಲಿ 3 ಆಯಾಮ ನೋಡ್ತೀವಿ. 3 ಆಯಾಮ ಅಂದ್ರೇನು? ಉದ್ದ, ಅಗಲ, ಎತ್ತರ. ಚೌಕದಲ್ಲೂ ಸಹಿತ 3 ಆಯಾಮ ನೋಡ್ತೀವಿ. ಆದರೆ ಚೌಕದಲ್ಲಿ ಏನಾಗಿರ್ತದೆ, ಎಲ್ಲ ಭಾಗಗಳು ಪರಸ್ಪರ ಏನಾಗಿರ್ತದೆ, ಅಲ್ಲೂ ನಾವು ಉದ್ದ, ಅಗಲ, ಎತ್ತರ ಅಲ್ಲೂ ನೋಡ್ತೀವಿ. ಆದ್ರೆ ಉದ್ದ, ಅಗಲ, ಎತ್ತರ ಪರಸ್ಪರ ಏನಾಗಿರ್ತದೆ, ಹಾಗೆ ಸಿಲಿಂಡರ್ ನಾವು 2 ಆಯಾಮ ನೋಡ್ತೀವಿ. ಒಂದು ಪಾದ ತ್ರಿಜ್ಯ ಮತ್ತು ಎತ್ತರ. ಪಾದ ತ್ರಿಜ್ಯ ಮತ್ತು ಎತ್ತರ. ಈ ವರ್ಷ ನಿಮಗೆ ಒಂದು ಎಕ್ಸ್ಟ್ರಾ ಇಟ್ಟಿದ್ದಾರೆ. 9ನೇ ಕ್ಲಾಸಿಗೆ ಶಂಕು ಇಟ್ಟಿದ್ದಾರೆ. ಅದು ಶಂಕು. ಆಯ್ತಾ? ಫಸ್ಟ್ ಮಕ್ಕಳೇ ನಾವು ಈ ಒಂದೊಂದಾಗೆ ಬರುತ್ತೆ. ಫಸ್ಟ್ ಒನ್ ಆಯತಘನ. ಈಗ ನಾವು ಆಯತಘನ ನಾವು ಹೇಳ್ಬೇಕಾದ್ರೆ ಆಯತಘನ ಹೇಳುವ ಹಾಗೆ 3 ಆಯಾಮಗಳು ಇರ್ತದೆ. ಉದ್ದ, ಅಗಲ, ಎತ್ತರ. ಎಲ್ ಪಿ. ಆಯ್ತಾ? ಉದ್ದ, ಅಗಲ ಮತ್ತು ಎತ್ತರ. ಆಯ್ತಾ? ಈಗ ನಾವು ಆಯತಘನದಲ್ಲಿ ನಮ್ಮ 3 ಪದ ನೋಡು. ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2h ಇಂಟು ಎಲ್ ಪ್ಲಸ್ ಪಿ. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2h ಇಂಟು ಎಲ್ ಪ್ಲಸ್ ಪಿ. h ಅಂದ್ರೆ ಎತ್ತರ, ಎಲ್ ಅಂದ್ರೆ ಉದ್ದ, ಬಿ ಅಂದ್ರೆ ಅಗಲ, ಲೆಂತ್, ಬ್ರೆಡ್ತ್, ಹೈಟ್. ಹಾಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್. ನಾವಿದರಲ್ಲಿ ಮೂಲಮಾನ ನಾವಿರಬೇಕಾದ್ರೆ ಸೆಂಟಿಮೀಟರ್ ಕೊಟ್ರೆ ಚದರ ಸೆಂಟಿಮೀಟರ್ ಅಂತ ಹೇಳ್ತೀವಿ, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಥವಾ ಮೀಟರ್ ಕೊಟ್ರೆ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ? ವಿಸ್ತೀರ್ಣ. ಅದಕ್ಕೆ ಆಯತಘನ. ನೆಕ್ಸ್ಟ್ ಇದೆ ಘನಫಲ. ಘನಫಲ ಅಂದ್ರೇನು? ಸಾಮರ್ಥ್ಯ. ಘನಫಲ ಅಂದ್ರೇನು? ಸಾಮರ್ಥ್ಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ವಾಲ್ಯೂಮ್ ಅಂತ ಕರಿತೀವಿ. ವಾಲ್ಯೂಮ್. ಘನಫಲ ಅಂದ್ರೆ ಸಾಮರ್ಥ್ಯ, ವಾಲ್ಯೂಮ್. ಈಗ ಚೌಕಘನದ ಆಯತಘನದ ಘನಫಲ ಏನಿರುತ್ತೆ? ಬಿ ಇಂಟು ಎಚ್. ಆಯ್ತಾ? ಇದರಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್ ಬರ್ತದೆ. ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಘನಫಲ, ಮೀಟರ್ ಕೊಟ್ರೆ ಮೀಟರ್ ಕ್ಯೂಬ್. ಈ ಘನಫಲಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬ. ಇದು ಆಯತಾಕಾರದಲ್ಲಿದೆ, ಗೊತ್ತಾ ನಿಮಗೆ? ಇದೊಂದು ಆಯತಘನ ಮಕ್ಕಳು. ಇದು ಎಷ್ಟು ಸಾಮರ್ಥ್ಯ ಇರ್ತದೆ? ಆಯ್ತಾ? ಇದು ನಾವು ಮಿಠಾಯಿ ಹಾಕ್ತಾ ಹೋದ್ರೆ ಎಷ್ಟು ಮಿಠಾಯಿ ಇರ್ತದೆ ನೋಡಿರ್ಬೋದು. ನೀವು ಪಕ್ಕದ ಹೋಗ್ತಿರಲ್ಲ, ಎಣಿಸ್ತಿರ್ಬೋದ. ನೀವು ಸ್ವೀಟ್ ಅಂಗಡಿಯಲ್ಲಿ ಹೋದಾಗ ಮೈಸೂರು ಪಾಕು ಅಥವಾ ಇದೆಲ್ಲ ಸ್ವೀಟ್ ಜೋಡಿಸಿರ್ತಾರೆ. ಜೋಡಿಸಿರ್ತಾರೆ ಆಯತಾಕಾರದ ಡಬ್ಬೆ ಜೋಡಿಸಿರ್ತಾರೆ, ಇಲ್ಲ ಚೌಕಾಕಾರದಲ್ಲಿ ಇರುತ್ತೆ. ಆ ಸ್ವೀಟ್ ಅನ್ನು ನೋಡಿ ಏನಿಸ್ತಾರೆ, ಇಷ್ಟು ಸ್ವೀಟ್ ಇದರೊಳಗೆ ಇರುತ್ತೆ. ಆಯ್ತಾ? ಈಗ ನಾವು ಆಯತಘನದಲ್ಲಿ ಉದ್ದ, ಅಗಲ ಮತ್ತೆ ಎತ್ತರ ಪರಸ್ಪರ ಸಮಾನವಿಲ್ಲ ಮಕ್ಕಳು. ಉದ್ದ, ಅಗಲ, ಎತ್ತರ ಅವು ಬೇರೆ ಬೇರೆ ಆಗಿದೆ. ಉದ್ದ, ಅಗಲ ಮತ್ತೆ ಎತ್ತರ 3 ಪರಸ್ಪರ ಸಮವಾಗಿದ್ರೆ ನಾವು ಏನ್ ಕರಿತೀವಿ? ನಾವು ಚೌಕಘನ. ಏನ್ ಕರಿತೀವಿ ನಾವು? ಚೌಕಘನ. ಚೌಕಘನ ಅಥವಾ ಘನಾಂಕ. ಈಗ ನಾವು ಇದಕ್ಕೆ ವ್ಯತ್ಯಾಸ ನೋಡಿದ್ರೆ ಚೌಕಘನದಲ್ಲಿ ಪರಸ್ಪರ 4 ಭಾಗಗಳು ಏನಾಗುತ್ತೆ? ಸಮ. ಚೌಕಘನದಲ್ಲಿ ಪರಸ್ಪರ 4 ಭಾಗಗಳು ಸಮವಾಗಿರುತ್ತೆ ಮಕ್ಕಳೇ. ಇಲ್ಲಿ ಎ ಎ ಬಿ ಡಿಫರೆನ್ಸ್ ನೋಡ್ರಿ ಮಕ್ಕಳಲ್ಲಿ. ಇಲ್ಲಿ ಡಿಫರೆನ್ಸ್ ನೋಡಿದ್ರೆ ಇಲ್ಲಿ ಉದ್ದಕ್ಕೆ ನಾವು ಎಲ್ ಅಂತ ಕರಿತೀವಿ, ಇಲ್ಲಿ ಉದ್ದಕ್ಕೆ ನಾವು ಎ ಅಂತ ಕರಿತೀವಿ, ಇಲ್ಲಿ ಅಗಲಕ್ಕೆ ನಾವು ಬಿ ಅಂತ ಕರಿತೀವಿ, ಇಲ್ಲಿ ಅದಕ್ಕೂ ಸಹಿತ ನಾವು ಎ ಅಂತ ಕರಿತೀವಿ, ಎತ್ತರಕ್ಕೂ ಸಹಿತ ನಾನು ಎಚ್ ಅಂತ ಕರಿತೀವಿ. ಯಾರು ಆಯತಘನದಲ್ಲಿ ಚೌಕಘನದಲ್ಲಿ ಸಹಿತ ನಾವು ಎತ್ತರಕ್ಕೆ ಏನ್ ಕೊಡ್ತೀವಿ? ಉದ್ದ, ಅಗಲ, ಎತ್ತರ 3 ಪರಸ್ಪರ ಮೇಲಿದೆ, ಸಮವಾಗಿದೆ. ಆಯ್ತು, ನಾನು ಎಲ್ ಬಿ ಹೆಚ್ ಜಾಗದಲ್ಲಿ ಎ ಎ ಎ ಹಾಕ್ತೀನಿ. ಇನ್ನು ಹಾಕೋಣ
H ಜಾಗದಲ್ಲಿ ಎ ಆಗ್ತೀನಿ, L ಜಾಗದಲ್ಲಿ ಎ ಆಗ್ತೀನಿ, ಮತ್ತೆ ಬಿ ಜಾಗದಲ್ಲಿ ಎ ಆಗ್ತೀನಿ. ಎ ಪ್ಲಸ್ ಎ ಎರಡು ಎ ಆಗುತ್ತೆ. ನಾನು ಇಂಟು ಮಾಡ್ತಿಲ್ಲ. ಎ ಪ್ಲಸ್ ಏನಾಗುತ್ತೆ? ಎರಡು ಎ. ಇಲ್ಲಿ ಹೆಚ್ಚಾಗ್ತದೆ ಎ ಆಗ್ತದೆ. ಎರಡು ಎ ಇಂಟು ಎರಡು ಎ, 4 ಎ ಸ್ಕ್ವೇರ್. ಎರಡರಲ್ಲಿ 4 ಎ ಇಂಟು ಎ ಸ್ಕ್ವೇರ್. ಅದು ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4 ಎ ಸ್ಕ್ವೇರ್. ಹೆಂಗ್ ಬಂತು ಅಂದ್ರೆ ಇಲ್ಲಿ 2 ಇಂಟು ಎಚ್ ಜಾಗದಲ್ಲಿ ಎ ಬರೋದ್ನ, ಎಲ್ ಜಾಗದಲ್ಲಿ ಎ ಬರೋದ್ನ, ಬಿ ಜಾಗದಲ್ಲಿ ಎ ಬರೋದ್ನ, ಎ ಪ್ಲಸ್ ಎ ಎರಡು ಎ ಇಂಟು ಎರಡು ಎ, ಎರಡರಲ್ಲಿ 4 ಎ ಇಂಟು ಎ 4 ಎ ಸ್ಕ್ವೇರ್. ಅದೇ ರೀತಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಬರೋಣ. ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಬಂದ್ರೆ ಇದೆಲ್ಲದರಲ್ಲೂ ಎ ಆಗ್ತದೆ. ಎ ಇಂಟು ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎಷ್ಟು ಬರುತ್ತೆ? 3 ಎ ಸ್ಕ್ವೇರ್ ಬರುತ್ತೆ. ಇಲ್ಲಿ ಎ ಸ್ಕ್ವೇರ್ 3 ಎ ಸ್ಕ್ವೇರ್ ಬರುತ್ತೆ. 3 ಎ ಸ್ಕ್ವೇರ್ ಇಂಟು ಹೊರ ಎಷ್ಟಿದೆ? 2. 3 ಅಂದ್ರೆ ಹಾಗಾದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6 ಎ ಸ್ಕ್ವೇರ್ ಆಯ್ತು. 6 ಎ ಸ್ಕ್ವೇರ್ ಆಯ್ತು. ಅರ್ಥ ಆಗ್ತದೆ ನಿಮ್ಗೆ? ಆಯತಘನಕ್ಕೆ ಮತ್ತು ಚೌಕಘನಕ್ಕೆ ವ್ಯತ್ಯಾಸ ನೋಡ್ತೀರಲ್ವಾ? ಹಾಗೆ ನಾವು ಘನಫಲಕ್ಕೆ ಬಂದಾಗ ಆಯತಘನದಲ್ಲಿ ಎಲ್ ಇಂಟು ಬಿ ಇಂಟು ಹೆಚ್ಚಿದೆ, ಚೌಕಘನದಲ್ಲಿ ಎಲ್ ಬಿ ಹೆಚ್ಚು ಜಾಗದಲ್ಲಿ ಎ ಆಗ್ತದೆ. ಎ ಇಂಟು ಎ ಘಾತ 3 ಇಂಟು ಮಾಡಿದ್ರೆ ಎ ಘಾತ 3 ಆಗುತ್ತೆ. ಇಲ್ಲಿ ಎ ಪ್ಲಸ್ ಎ ಮಾಡಿದ್ರೆ 2 ಎ ಆಯ್ತು. ಇಲ್ಲಿ ಇಂಟು ಮಾಡ್ತೀನಿ, ಎ ಇಂಟು ಎ ಏನಾಗುತ್ತೆ? ಎ ಕ್ಯೂಬ್. ಅಂದ್ರೆ ಇದರ ಘನಫಲ, ಚೌಕಘನದ ಘನಫಲ ಏನಾಗುತ್ತೆ? ಚೌಕಘನದ ಘನಫಲ ಎ ಕ್ಯೂಬ್. ಅರ್ಥ ಆಗ್ತದೆ ಮಕ್ಕಳ? ಈಗ ನಾವು ಅದಕ್ಕೆ ಕಂಪೇರ್ ಮಾಡಿದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಪೇರ್ ಮಾಡಿದಾಗ ಅಲ್ಲಿ ಉದ್ದಾರ ಎತ್ತರ ಸಮಾಗಿರುತ್ತೆ. ಆ ಚೌಕಘನದ ಉದ್ದಾರ ಎತ್ತರ ಪರಸ್ಪರ ಸಮಾಗಿರುತ್ತೆ. ಆಯ್ತಾ? ನೆಕ್ಸ್ಟ್ ನಾವು ಮೂರನೇ ಬರ್ತೀವಿ. ಮೂರನೇ ಅದು ಸಿಲಿಂಡರ್. ಈಗ ಸಿಲಿಂಡರ್ ಹೇಗಾಗುತ್ತೆ? ನಮ್ಮ ರೇಖಾಗಣಿತದ ಪ್ರಕಾರ ಸಿಲಿಂಡರ್ ಹೇಗೆ ಉಂಟಾಗುತ್ತೆ ಮತ್ತೆ ನಿಮಗೆ ಗಿರಿಮಿಟ್ಲೆ ಗೊತ್ತಿರ್ಬೋದು. ಚಿಕ್ಕ ವಯಸ್ಸಿನ ಗಿರಿಮಿಟ್ಲೆ ಆಗ್ತಿತ್ತು. ಒಂದು ಆಯತಾಕಾರದ ಪಟ್ಟಿಯನ್ನ ಈ ತರ ತಗೊಳ್ಳುತ್ತೆ. ಇದಕ್ಕೊಂದು ಗಡ್ಡಿಯನ್ನು ಕಟ್ಟಿರ್ತಾರೆ, ಅದನ್ನು ತಿರುಗಿಸಿ ಒಂದು ಆಯತವನ್ನ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಸಿಲಿಂಡರ್. ಇದನ್ನ ಪರಿಭ್ರಮಣೆ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ನಮ್ಗೆ ಸಿಲಿಂಡರ್. ಇದನ್ನ ನಾವು ಪರಿಭ್ರಮಣೆ ಮಾಡಿ ತಿರುಗಿಸ್ತಾ ಇದ್ರೆ ಆಯತಾಕಾರದ ಪಟ್ಟಿಯನ್ನು ತಿರುಗಿಸ್ತಾ ಇದ್ರೆ ನಮ್ಗೆ ಏನ್ ಸಿಗುತ್ತೆ? ನಮಗೆ ಸಿಲಿಂಡರ್ ಸಿಗುತ್ತೆ. ಅಂದ್ರೆ ಸಿಲಿಂಡರ್ ಹೆಂಗ್ ಉಂಟಾಗುತ್ತೆ? ಆಯತವನ್ನ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವ್ದಪ್ಪ ಅಂದ್ರೆ ಸಿಲಿಂಡರ್. ಆ ಸಿಲಿಂಡರ್ ನ ನಾವು ಯಾವ ರೀತಿ ಬರ್ತೀವಿ ಅಂದ್ರೆ ಸಿಲಿಂಡರ್ ನ ನಾವು ಯಾವ ರೀತಿ ಬರ್ತೀವಿ? ಏನು ಸಿಲಿಂಡರ್ ಈಗ ನೋಡಿ ಗೊತ್ತಾಗುತ್ತೆ ಮಕ್ಕಳ. ಇದು ಆಯತಾಕಾರದ ಪಟ್ಟಿ ಮಕ್ಕಳ. ಇದು ಹೌದಲ್ಲ? ಅದನ್ನ ಇಮೇಜೇಷನ್ ಮಾಡ್ಕೊಂಡ್ರಿ, ಅದನ್ನ ರೊಟೇಷನ್ ಮಾಡ್ತೀವಿ. ಪರಿಭ್ರಮಿಸಿದಾಗ ತಿರುಗಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು? ಸಿಲಿಂಡರ್. ಆಯತವನ್ನ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು? ಸಿಲಿಂಡರ್. ಆಯ್ತು. ಈಗ ಸಿಲಿಂಡರ್ಗೂ ನಾವು ಈ ಎರಡು ಘನಾಕೃತಿಗೂ ಡಿಫ್ರೆಂಟ್ ಇದೆ. ಸಿಲಿಂಡರ್ ನ ಮೇಲ್ಮೈ ವಕ್ರವಾಗಿರುತ್ತೆ. ಹಾಗೆ ಸಿಲಿಂಡರ್ ನ ಪಾದ ಮತ್ತು ಮೇಲೆ ವೃತ್ತಾಕಾರದ ಪಾದ ಒಂದಿರುತ್ತೆ. ಕೆಳಗೆ ಮತ್ತು ಮೇಲೆ ಏನಾಗಿರುತ್ತೆ? ವೃತ್ತಾಕಾರದ ಪಾದ. ವೃತ್ತ ಅಂತ ತಕ್ಷಣ ಮನುಷ್ಯರು ಏನ್ ನೆನಪಾಗಬೇಕು? ವೃತ್ತ ಅಂದ್ರೇನು? ಪರಿಧಿ. 2πr ಬರುತ್ತೆ. 2πr ಬರುತ್ತೆ. ಇದಕ್ಕೆ ಸಿಲಿಂಡರ್ ನ ಎತ್ತರ ಅಂತ ಕರಿತೀವಿ ಮಕ್ಕಳ. ಎತ್ತರ ಹೆಚ್ಚು. ಇಲ್ಲಿಂದ ಇಲ್ಲಿಗೆ ವ್ಯಾಸ ಅಂತ ಕರಿತೀವಿ. ಈಗ ವೃತ್ತ ಅಂತಿದ್ರೆ ವೃತ್ತದಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ನಾವು ತ್ರಿಜ್ಯ ಅಂತ ಕರಿತೀವಿ. ಆಯ್ತಾ? ಇಲ್ಲಿಂದ ಇಲ್ಲಿಗೆ ವ್ಯಾಸ ಅಂತ ಕರಿತೀವಿ. ವ್ಯಾಸ ತ್ರಿಜ್ಯದ 2 ಪಟ್ಟು ಇರುತ್ತೆ. ಈ ವೃತ್ತಾಕಾರ ಪಾದದಲ್ಲಿರುತ್ತೆ ಮತ್ತು ಮೇಲಿರುತ್ತೆ. ಆಯ್ತಾ? ಈಗ ನಾವು ಈ ಸಿಲಿಂಡರ್ ನಲ್ಲಿ ನಾವೇನ್ ನೋಡ್ತೀವಿ? ಎತ್ತರ ನೋಡ್ತೀವಿ. ಹಾಗಿದ್ರೆ ಪಾದ ತ್ರಿಜ್ಯ 6. ಈಗ ಸಿಲಿಂಡರ್ ನ ಇಲ್ಲಿ ಸಹಿತ ನಾವು 3 ಸುತ್ತ ಬರ್ತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಈಗ ಸಿಲಿಂಡರ್ ಸಹಿತ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈಗ
ಈಗ ನಾವು ಸಿಲಿಂಡರ್ ನಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರು ಕರಿತೀವಿ ವಕ್ರ ಮೇಲ್ಮೈ ವಿಸ್ತೀರ್ಣ. ಅದರ ಮೇಲ್ಭಾಗದ ವಿಸ್ತೀರ್ಣ. ಅದ್ರ ಮೇಲ್ಭಾಗದ ವಿಸ್ತೀರ್ಣ ಏನಾಗುತ್ತೆ? ಅದರ ಮೇಲ್ಭಾಗದ ಪರಿಧಿ ಅಂದ ತಕ್ಷಣ ಏನ್ ನೆನಪಾಗಬೇಕು? 2πr ನೆನಪಾಗಬೇಕು. ಪರಿಧಿನೇನು? 2πr ಇಂಟು ಸಿಲಿಂಡರ್ ನ ಎತ್ತರ 2πr ಇಂಟು h. ಹಾಗಾದ್ರೆ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಮಕ್ಕಳೇ? 2πr ಆಯ್ತಾ? ಈಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡಾಗ ಸಿಲಿಂಡರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ವೃತ್ತಾಕಾರದ ಪಾದಗಳಿದೆ ನೋಡಿಲ್ಲಿ, ಮೇಲ್ಪಾದ ಮತ್ತು ಕೆಳಪಾದ ಇರ್ತಾನೆ. ವೃತ್ತಾಕಾರದ ಪಾದದ ವಿಸ್ತೀರ್ಣ ಏನು? ಒಟ್ಟು ವೃತ್ತದ ವಿಸ್ತೀರ್ಣ ಏನು? πr². ಏನು? ಈಗ ಇದು πr² ಪ್ಲಸ್ πr². ಎರಡು πr² ಆಗ್ತಲ್ಲ? πr² ಪ್ಲಸ್ πr² ಏನಾಗುತ್ತೆ? ಎರಡು πr² ಪ್ಲಸ್ πr² ಸೇರಿದರೆ ಎರಡು πr² ಪ್ಲಸ್ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr. ನಾನು ಮಾಡ್ತೀನಿ 2πr ನ ಕಾಮ ತೆಗಿತೀನಿ ಮಕ್ಕಳು. ಸಾಮಾನ್ಯ ಅಪವರ್ತ ಹೊರ ತೆಗಿತೀನಿ. 2πr ನ ಕಾಮ ತೆಗೆದ್ರೆ ಇಲ್ಲಿ ಏನು ಉಳಿತು? r² ನಲ್ಲಿ ಒಂದು r ಉಳಿತು, ಒಂದು h ಉಳಿತು. ಇದು ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು r ಪ್ಲಸ್ h. ಏನ್ ಬಂತು ಗೊತ್ತಾ ನಿಮ್ಗೆ? ಯಾಕೆ ಹೆಂಗ್ ಬಂತು? ವೃತ್ತಾಕಾರದ ಪಾದ ವಿಸ್ತೀರ್ಣ πr² ಏನಾಯ್ತು? 2πr² ಆಯ್ತು. ಆಯ್ತಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು? 2πr. ನಾವೇನ್ ಕಾಮ ತೆಗೆದ್ವಿ? 2πr ಕಾಮ ತೆಗೆದ್ವಿ. 2πr ಕಾಮ ತೆಗೆದ್ಮೇಲೆ ಏನ್ ಉಳಿತಲ್ಲಿ? r ಪ್ಲಸ್ h ಉಳಿತು. ಆಯ್ತಾ? ಹಾಗಾದ್ರೆ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? 2πr ಇಂಟು r ಪ್ಲಸ್ h. ಹಾಗೆ ನಾವು ಘನಫಲ ತಗೊಂಡಾಗ ಸಿಲಿಂಡರ್ ನ ಘನಫಲ ತಗೊಂಡಾಗ ಈಗ ಸಿಲಿಂಡರ್ ನ ಘನಫಲಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡೈಲಿ ನೋಡ್ತೀವಿ ಮನೇಲಿ. ರಾಗಿಟ್ಟಿನ ಡಬ್ಬ ಎರಡು ಕಡೆ ಮುಚ್ಚಿರುತ್ತಾ? ಏನಾಗಿರುತ್ತೆ? ಒಂದ್ ಕಡೆ ಓಪನ್ ಇರುತ್ತಾನೆ, ಎರಡು ಕಡೆ ಓಪನ್ ಇದ್ರೆ ರಾಗಿ ಹಾಕಕ್ ಬರುತ್ತಾ? ಒಂದ್ ಕಡೆ ಕ್ಲೋಸ್, ಒಂದ್ ಕಡೆ ಓಪನ್ ಇರುತ್ತೆ. ಆಯ್ತು, ರಾಗಿ ಹಾಕ್ಸಂಬರಕ್ಕೆ ಹೋಗ್ತೀರಾ. ರಾಗಿ ಹಾಕ್ಸಂಬರಕ್ಕೆ ಹೋದಾಗ ನೀವು ರಾಗಿ ಡಬ್ಬ ತುಂಬಾ ರಾಗಿ ತಗೊಂಡು ಹೋಗ್ತೀರಾ? ಒಂದು ಮುಕ್ಕಾಲ್ ಭಾಗ ತಗೊಂಡು ಹೋಗ್ತೀರಾ. ಹಿಟ್ಟು ಹಾಕ್ಸಿದಾಗ ರಾಗಿ ಹಿಟ್ಟು ತುಂಬುತ್ತದೆ. ನಿಮ್ಗೆ ಘನಫಲ ಗೊತ್ತಿರುತ್ತೆ. ರಾಗಿ ಘನ ಸ್ಥಿತಿಯಲ್ಲಿ, ಆ ಕಾಳ ಸ್ಥಿತಿಯಲ್ಲಿ ಅದು ಹಿಟ್ಟು ಮಾಡಿದಾಗ ಜಾಸ್ತಿ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಅದು ಧೂಳು ಮಯ ಆಗುತ್ತಂದ್ರೆ ಅದು ಜಾಸ್ತಿ ಆಗುತ್ತೆ. ಅಲ್ಲಿ ಗಾಳಿ ಸೇರ್ಕೊಂಡ ಜಾಸ್ತಿ ಆಗುತ್ತೆ. ನೀವು ಹಿಟ್ಟು ಹಾಕಿಸಿದಾಗ ಆ ಡಬ್ಬಂದು ಹೊರ ಬರುತ್ತೆ. ಅಕಸ್ಮಾತ್ ನೀವು ಫುಲ್ ರಾಗಿ ತಗೊಂಡೋದ್ರೆ ಚೆಲ್ಲುತ್ತದೆ. ಅದಕ್ಕೆ ನೀವೇನ್ ಮಾಡ್ತೀರಾ? ರಾಗಿ ಹಿಟ್ಟು ಹಾಕ್ಸಕ್ ಹೋಗ್ಬೇಕಾದ್ರೆ ನೀವೇನ್ ಮಾಡ್ತೀರಾ? ಮುಕ್ಕಾಲ್ ಭಾಗ ತಗೊಂಡು ಹೋಗ್ತೀರಾ. ಕರೆಕ್ಟ್ ಆಗ ಫುಲ್ ತುಂಬುತ್ತೆ. ಹಾಗೆ ನೀರಿನ ಕ್ಯಾನ್ ನೋಡಿರ್ಬೋದು. ವಾಟರ್ ಕ್ಯಾನ್ 20 ಲೀಟರ್ ವಾಟರ್ ಕ್ಯಾನ್ ಸಾಮರ್ಥ್ಯ ಇಲ್ಲ ಸರ್, ನಾನು 20 ಲೀಟರ್ ಕ್ಯಾನ್ ಇವಾಗ 30 ಲೀಟರ್ ತುಂಬ್ತೀನಿ, ಆಗುತ್ತಾ? ಹೌದಲ್ರಿ? ಆಗುತ್ತಾ? ಆಗಲ್ಲ. ಸಾಮರ್ಥ್ಯ ಎಷ್ಟು ಅದ್ರ ಮೇಲೆ ಕೊಟ್ಬಿಡ್ತಾನೆ. 20 ಲೀಟರ್ ಕ್ಯಾನ್ ಇದು 20 ಲೀಟರ್ ಅಷ್ಟೇ, ಅದಕ್ಕೆ ಜಾಸ್ತಿ ಇಡಿಸಲ್ಲ. ಅದ್ರ ಸಾಮರ್ಥ್ಯ ಅಷ್ಟೇ. ಅದು 20 ಲೀಟರ್ ಹೋಗಿ ನೀವು 30 ಲೀಟರ್ ತುಂಬ್ತಿದ್ರೆ 30 ಅಲ್ಲ 20ಕ್ಕೆ ಒಂದು ಎಷ್ಟು 1 ಲೀಟರ್ ಸೇರಿಸ ಆಗಲ್ಲ. ಹಾಗೆ ನಮ್ಗೊಂದು ಕೆಪಾಸಿಟಿ ಇದೆ, ನಮ್ಮ ವಾಲ್ಯೂಮ್ ಇದೆ, ನಮ್ದೊಂದು ಘನಫಲ ಇದೆ, ನಮ್ದೊಂದು ಸಿಲಿಂಡರ್ ಇದ್ದಂಗೆ. ನನ್ನ ಸಿಲಿಂಡರ್ ಹಿಂಗೆ, ನನ್ನ ಸಿಲಿಂಡರ್ ಬೆಳಿಗ್ಗೆ ಒಂದು ಮುದ್ದೆ ಇಷ್ಟ ಅನ್ನ ಇಷ್ಟ, ಅದು ನನ್ನ ಘನಫಲ. ಸಾಮರ್ಥ್ಯ ಘನಫಲ ಏನು? ಸಾಮರ್ಥ್ಯ, ಕೆಪಾಸಿಟಿ, ಅದು ವಾಲ್ಯೂಮ್ ಎಷ್ಟು ಇರಿಸುತ್ತೆ. ಅದೇ ರೀತಿ ನಿಮ್ಮಲ್ಲಿರ್ತಕ್ಕಂಥ ಸಿಲಿಂಡರ್ ನೋಡಿರ್ಬೋದು ಮಕ್ಕಳ, ಗ್ಯಾಸ್ ಸಿಲಿಂಡರ್. ಆ ಗ್ಯಾಸ್ ಸಿಲಿಂಡರ್ ಮೇಲೆ ಹಾಕಿರ್ತಾರೆ, ಅದ್ರ ವೇಟ್ ಹಾಕಿರ್ತಾರೆ. ನೋಡಿದ್ರೆ ಯಾರು ಅಬ್ಸರ್ವ್ ಮಾಡಿದ್ರೆ ಇವತ್ತು ಮನೆ ಚೆಕ್ ಮಾಡಿರೋದು. ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಗ್ಯಾಸ್ 2 ಸಿಲಿಂಡರ್ ಬರುತ್ತೆ. ಒಂದು ಮನೆ ಬಳಕೆ ಗೃಹೋಪಯೋಗಿ ಸಿಲಿಂಡರ್ ಬರುತ್ತೆ, ಇನ್ನೊಂದು ಕಮರ್ಷಿಯಲ್ ಸಿಲಿಂಡರ್ ಬರುತ್ತೆ. ಕಮರ್ಷಿಯಲ್ ಸಿಲಿಂಡರ್ ನೀಲಿ ಆಕಾರದಲ್ಲಿ ಇರುತ್ತೆ, ನೀಲಿ ಬಣ್ಣದ್ದು ಎತ್ತರ ಇರ್ತದೆ. 2 ಸಿಲಿಂಡರ್ ಸೇರಿಸಿ ಒಂದು ಸಿಲಿಂಡರ್ ಇಷ್ಟು ಎತ್ತರ ಇರ್ತದೆ. ನಿಮ್ದು ಚೋಟಾ ಸಿಲಿಂಡರ್, ಅದಕ್ಕಿಂತ ಚೋಟಾ ಸಿಲಿಂಡರ್ ನೀವು ಎಷ್ಟು ಇರುತ್ತೆ ಬೇಡ. ಒಟ್ಟು ನಿಮ್ಮ ಮನೆ ತಂದು ಹಾಕ್ತಾರಲ್ಲಪ್ಪ, ಅದು ಎಷ್ಟು ಕೆಜಿ ಅಂತ ಗೊತ್ತಾ? ಎಷ್ಟು ಕೆಜಿ ಯಾರು ಗೊತ್ತಾ ನಿಮ್ಗೆ? ಎಷ್ಟು? 15 ಕರೆಕ್ಟ್ ನೋಡ್ಕೊಂಡು ಹೇಳ್ಬೇಕು. ಹೋಮ್ವರ್ಕ್ ಇದ್ದಂಗೆ ಮನೇಲಿ ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಮ ಮನೆಯ ಸಿಲಿಂಡರ್ ನ ತೂಕ ಎಷ್ಟು, ತೂಕ ಸಿಲಿಂಡರ್ ಸೇರ್ಸಲ್ಲ, ಅದ್ರ ಒಳಗಡೆ ಏನು ಗ್ಯಾಸ್ ಎಷ್ಟು ತುಂಬಿರ್ತಾರೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಷ್ಟು ತುಂಬಿರ್ತಾರೆ, ಅದ್ರ ಸಾಮರ್ಥ್ಯ. ಆಯ್ತು, ಜಾಸ್ತಿ ತುಂಬಾ ಬರುತ್ತಾ ಸಿಲಿಂಡರ್ ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀವಿ. ಸಾಮರ್ಥ್ಯಕ್ಕೆ ಇನ್ನೊಂದು ಉದಾಹರಣೆ.
ಟೈರಿಗೆ ನಾವು ಬ್ಲೋ ಹೊಡಿತೀವಿ, ಆಯ್ತಾ? ಇದು ಹೊಡಿ 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 ಹೊಡಿತಾ ಇದ್ರೆ ಅದೇನಾಗುತ್ತೆ, ಅದೊಂದು ಕೆಪಾಸಿಟಿ ಅಂತ ಇರುತ್ತೆ, ತಡ್ಕೊಳತ್ತೆ. ಆಮೇಲೆ ಏನಾಗುತ್ತೆ, ಬರ್ಸ್ಟ್ ಆಗುತ್ತೆ. ಎಲ್ಲೋ ಕಡೆ ವೀಕ್ ಪಾಯಿಂಟ್ ಇರುತ್ತೆ, ಆ ವೀಕ್ ಪಾಯಿಂಟ್ ಅಲ್ಲಿ ಏನಿರುತ್ತೆ, ಡಮ್ ಅಂತ. ಯಾಕೆ ಡಮ್ ಅಂತ? ಸಾಮರ್ಥ್ಯ ಕಳ್ಕೊಂತದ, ಆಯ್ತಾ? ಆಯ್ತು, ನಿಮ್ಮಲ್ಲಿ ಹೋಳಿಗೆ ಮಾಡಿರ್ತಾರೆ, ಹೋಳಿಗೆ ಮಾಡಿದಾಗ ನಿಮ್ಗೆ ಬಡಿಸ್ತಾರೆ, ಊಟ ಮಾಡ್ತಾರೆ. ಊಟ ಮಾಡಿದ್ರೆ ನೀವು ಎಷ್ಟು ಫಸ್ಟ್ ಬಹಳ ಖುಷಿಯಿಂದ ಆಮೇಲೆ ಇವತ್ತು ಹೋಳಿಗೆ ಒಂದ್ 4 ತಿಂತೀರ. ಆಮೇಲೆ ನಿಮ್ಸೆ ಮಾಡಿ ಹೋಳಿಗೆ ಕರ್ಗಡ್ ಮಾಡಿರ್ತಾರಲ್ವ, ಒಂದ್ 4 ಇಡಿಸ್ಕೊಂತಾರೆ, ಆಮೇಲೆ ಒಂದ್ 2 ಇಡಿಸ್ಕೊಂತಾರೆ. ಆಮೇಲೆ ಮತ್ತೊಂದಿಷ್ಟು ಇಡಕ್ ಹೋದ್ರೆ ನಿಮ್ ಖಾಲಿ ಬಿಡ್ತೀರ, ತಿನ್ನಲ್ಲ. ಆ ತಿನ್ನಕ್ಕಿಂತ ಮುಂಚೆ ಬಹಳ ಖುಷಿಯಾಗಿರುತ್ತೆ. ಯಾಕೆ? ನಿಮ್ ಸಾಮರ್ಥ್ಯ ನಿಮ್ಗೆ ಗೊತ್ತು, ನಿಮ್ಗೆ ಹೌದಲ್ರಿ? ಸಾಮರ್ಥ್ಯ ನಿಮ್ಗೆ ತಿಂತೀರ ಇಲ್ಲ ಸಹಿತ. ಸಿಲಿಂಡರ್ಗೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಪೆನ್ನಲ್ಲಿ ಇರ್ತಕ್ಕಂಥ ಇಂಕ್, ನಿಮ್ಮ ಪೆನ್ನಲ್ಲಿ ಇರ್ತಕ್ಕಂಥ ಲೆಟ್ ಇದೆಯಲ್ರಿ, ಆ ಲೆಟ್ ಸಹಿತ ಸಿಲಿಂಡರ್ಗೆ ಎಕ್ಸಾಂಪಲ್ ಅದು, ಹೌದಲ್ವಾ? ಅಲ್ಲಿ ಪೆನ್ ಇಂಕ್ ಎಷ್ಟು ಕಾರ್ಯ ನೋಡ್ಕೊಂತೀನಿ ನೀವು. ಒಂದ್ ದಿವಸಕ್ಕೆ ಇಷ್ಟು ಬರುತ್ತೆ, ನಾನು ಅಲ್ಲೇ ಪೆನ್ ಇಂಕ್ ಕಾರ್ಯ ಇರುತ್ತೆ, ಓ ಈ ಪೆನ್ ಇಷ್ಟು ದಿವಸ ಬರ್ಬೋದು ಅಂತ ಹೇಳ್ತೀನಿ, ಹೌದಲ್ರಿ? ಅದಕ್ಕೆ ಯಾಕೆ ಉದಾಹರಣೆ ಅದು, ಸಿಲಿಂಡರ್ ಉದಾಹರಣೆ, ವೃತ್ತಾಕಾರದಲ್ಲಿ ಇರ್ತದೆ ಸಿಲಿಂಡರ್ ಉದಾಹರಣೆ. ಮತ್ತೆ ಉದಾಹರಣೆ ಕೊಡ್ತಾರೆ ಸಿಲಿಂಡರ್ಗೆ, ಹಾ ಹೇಳ್ರಿ, ಸಿಲಿಂಡರ್ ಮತ್ತೆ ಉದಾಹರಣೆ ಕೊಡ್ಬೋದು ಹೇಳ್ರಿ. ಹೇಳ್ರಿ ಮತ್ತೆ ಅದು ಮದುವೆ ಮನೆಗೆ ಹೋಗ್ತೀರಾ, ನೀರು ಬಾಟ್ಲಿ ಕೊಡ್ತಾರೆ. ಮದುವೆ ಮನೆಗೆ ನೀರು ಬಾಟ್ಲಿ ಕೆಲವು 10 ಲೀಟರ್ ಬಾಟ್ಲಿ ಕೊಡ್ತಾರೆ, ಕೆಲವು 3/4 ಲೀಟರ್ ಕೊಡ್ತಾರೆ, ಕೆಲವು 1/4 ಲೀಟರ್ ಕೊಡ್ತಾರೆ, ಕೆಲವರು 1 ಲೀಟರ್ ಕೊಡ್ತಾರೆ. ನೀವು ಆ ಲೀಟರ್ ಅದ್ರ ಮೇಲೆ ಬರುತ್ತೆ 1 ಲೀಟರ್, 1 ಲೀಟರ್ ಅಂತ ಯಾಕೆ ಬರೀತಾರೆ? ಅದು ಸಾಮರ್ಥ್ಯ, ಕೆಪಾಸಿಟಿ, ಆಯ್ತಾ? ಹಾಗೆ ಇಲ್ಲಿ ನಾವು ಸಿಲಿಂಡರ್ನ ಘನಫಲ ಕಂಡಿಬೇಕಾದ್ರೆ ವೃತ್ತಾಕಾರದ ಪಾದದ ವಿಸ್ತೀರ್ಣ, ವೃತ್ತಾಕಾರದ ಪಾದದ ವಿಸ್ತೀರ್ಣ ಏನು? πr² ಇಂಟು ನೇರ ಎತ್ತರ h. ಹಾಗಾದ್ರೆ ಸಿಲಿಂಡರ್ನ ಘನಫಲ ಏನು? πr²h. πr²h ಘನಮಾನಗಳು, ಘನಮಾನಗಳು, ಘನಮಾನಗಳು. ಹಾಗೆ ಇಲ್ಲಿ ಇದಕ್ಕೆ ಏನ್ ಕರಿತೀವಿ ನಾವು? ಚದರಮಾನಗಳು, ಚದರಮಾನಗಳು, ಆಯ್ತಾ? ಮಕ್ಕಳು ಇದು ನಾವು ಆಯತನ, ಚೌಕನ ಆಯ್ತು, ಸಿಲಿಂಡರ್ ಆಯ್ತು. ನೆಕ್ಸ್ಟ್ ನಾವು 4ನೇದು ಶಂಕು ಬರೋಣ. ಈಗ ಶಂಕು ಬಂದ್ರೆ ಶಂಕು ಹೇಗೆ ಉಂಟಾಗುತ್ತೆ? ಈಗ ನಾವು ಆಯತವನ್ನ ಪರಿಭ್ರಮಿಸಿದಾಗ ಉಂಟಾಗ್ತದೆ ಆಕೃತಿ ಯಾವುದು? ಸಿಲಿಂಡರ್ ಅಂತ ಹೇಳಿದ್ವಿ. ಶಂಕು ಉಂಟಾಗುತ್ತೆ ಅಂದ್ರೆ ಲಂಬಕೋನ ತ್ರಿಭುಜವನ್ನ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಏನು? ಶಂಕು. ಇದು ಕೋನ್ ಅಂತ ಕರೀತಾರೆ, ಇದು ಶಂಕು, ಕೋನ್ ಅಂತ ಕರೀತಾರೆ. ಮತ್ತೆ ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಅರ್ಥ ಆಗ್ತೀಯಾ? ಆಯ್ತು, ಇದಕ್ಕೆ ವ್ಯತ್ಯಾಸ ಏನು ಹೇಳ್ತೀರಾ? ಇಲ್ಲಿ ವೃತ್ತಾಕಾರ ಪಾದ ಇದೆ, ಇಲ್ಲಿ ವೃತ್ತಾಕಾರ ಪಾದ ಇದೆ, ಆದ್ರೂ ತುದಿ ಏನಾಗಿದೆ? ಚೂಪಾಗಿದೆ. ಇದು ವೃತ್ತಾಕಾರದ 2 ಪಾದ ಇದೆ, ಮೇಲ್ಭಾಗ ಮತ್ತು ಕೆಳಪಾದ ಇದೆ. ಇದು ಶಂಕು ಏನು? ವೃತ್ತಾಕಾರದ 1 ಪಾದ ಇದೆ. ಶೃಂಗಗಳು ಏನಾಗಿದೆ? ಒಂದ್ ಕಡೆ ಸೇರ್ಕೊಂಡು ತುದಿ ಚೂಪಾಗಿದೆ, ಆಯ್ತಾ? ಇದೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಒಂದು ಸಿಲಿಂಡರ್ ಈ ತರ ಇಮ್ಯಾಜಿನ್ ಮಾಡ್ತಾರೆ ಮಕ್ಕಳ. ಈ ಸಿಲಿಂಡರ್ ಅಲ್ಲಿ ನಾ ಏನ್ ಮಾಡ್ತೀನಿ, ನಾನೊಬ್ಬ ಗರ್ಗ ತಗೊಂಡು ಏನ್ ಮಾಡ್ತೀನಿ, ಕೊಯ್ತೀನಿ. ಕರೆಕ್ಟ್ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಕೊಯ್ದ್ರೆ ಆಯ್ತಾ, ನನಗೆ ಇಲ್ಲಿ 3 ಶಂಕು ಸಿಗ್ತದೆ. 1 2 3 ಅಂದ್ರೆ ಒಂದು ಸಿಲಿಂಡರ್ ನಲ್ಲಿ ಎಷ್ಟು ಶಂಕು ಇರುತ್ತೆ? 3 ಶಂಕು ನಾವು ಆ ಸಿಲಿಂಡರ್ ಬೇರ್ಪಡಿಸಬಹುದು. 3 ಶಂಕುವಿನ ಘನಫಲ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮಾನ. ಅರ್ಥ ಆಗ್ತಿದೆಯಾ? 3 ಶಂಕುವಿನ ಘನಫಲ ಒಂದು ಸಿಲಿಂಡರ್ ಘನಫಲಕ್ಕೆ ಸಮಾನ. ಆದ್ರಿಂದ ಈಗ ನಾವು ಬಿಡ್ಬೇಕು, ಲಂಬಕೋನ ತ್ರಿಭುಜವನ್ನ ತನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು? ಶಂಕು. ಹಾಗೆ ನಾವು ಸಿಲಿಂಡರ್ ನಲ್ಲಿ ನೇರ ಎತ್ತರ ನೋಡಿದ್ವಿ. ಇಲ್ಲಿ 2 ತರ ಎತ್ತರ ನೋಡ್ತೀವಿ ಮಕ್ಕಳೇ. ಒಂದು ಓರ ಎತ್ತರ ಎಲ್, ನೇರ ಎತ್ತರ h. ವೃತ್ತಾಕಾರದ ಪಾದದಲ್ಲಿ ತ್ರಿಭುಜ R. ಓರ ಎತ್ತರ ಎಲ್, ನೇರ ಎತ್ತರ h, ವೃತ್ತಾಕಾರದ ಪಾದ R. ನಿಮಗೆ ಈ ಕೋನ್ ಶಂಕು ಅಂತ ತಕ್ಷಣ ಏನ್ ನೆನಪಾಗುತ್ತೆ? ಬಹಳ ಫೇಮಸ್ ಕೋನ್ ಐಸ್ ಕ್ರೀಮ್ ನೆನಪಾಗುತ್ತೆ. ಕೋನ್ ಐಸ್ ಕ್ರೀಮ್ ಹೌದಲ್ಲ? ಐಸ್ ಕ್ರೀಮ್
ಹಾಗೆ ನೀವು ಬಳಸ್ತಕ್ಕಂಥ ಛತ್ರಿ ಕೊಡೆ ಯಾವ್ದಕ್ಕೆ ಉದಾಹರಣೆ ಇದು ಶಂಕು ಆಯ್ತಾ. ಹಾಗೆ ಮತ್ತೆ ಉದಾಹರಣೆ ಕೊಡ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು. ಹಾ ಮತ್ತೆ ಅದು ವೆರಿ ಗುಡ್. ಪಿರಮಿಡ್ ಪಿರಮಿಡ್ ಶಂಕು ಹಾಕಿರ್ತಿರಲ್ಲ, ಅದ್ರ ಪಾದ ಏನಾಗಿರುತ್ತೆ ವೃತ್ತಾಕಾರದಲ್ಲಿರಲ್ಲ, ಏನಪ್ಪಾ ಚೌಕಟ್ಟು ಆಟಗಳ ಮೇಲೆ ಇರ್ತದೆ ಆಯ್ತಾ. ಅದೇ ಒಂದ್ ಮುಖ ಮಾತ್ರ ನಿಮ್ಗೆ ತ್ರಿಭುಜಾಕಾರದಲ್ಲಿ ಕಾಣುತ್ತೆ ನಿಮಗೆ. ಆದ್ರೆ ಶಂಕು ನೀನು ಇದ್ರ ಪಾದ ಯಾವಾಗ ಕೂತಿದೆ ವೃತ್ತಾಕಾರದಲ್ಲಿದೆ. ವೃತ್ತಾಕಾರ ಒಂದು ಲಂಬಕೋನ ತ್ರಿಭುಜವನ್ನ ತನ್ನ ಅಕ್ಷದ ಮೇಲೆ ಪರಿಗಣಿಸಿದಾಗ ಉಂಟಾಗ್ತದೆ ಯಾವುದು ಶಂಕು. ಆಯ್ತು, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎನ್. ಪೈ ಆರ್ ಎನ್. ಆಯ್ತು, ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಆರ್ ಪ್ಲಸ್ ಎನ್. ಪೈ ಆರ್ ಇಂಟು ಆರ್ ಪ್ಲಸ್ ಎನ್. ಇದರ ಘನಫಲ ಪೈ ಆರ್ ಘನಫಲ ಅಂದ್ರೆ ನಾನು ಏನ್ ಹೇಳಿದೆ ಗೊತ್ತಾ ನಿಮ್ಗೆ? ನೋಡಿ, ಘನಫಲ ಸಾಮರ್ಥ್ಯ. ಘನಫಲಕ್ಕೆ ನಾವು ನೇರ ತಾಳ್ತೀವಿ. 3 ಶಂಕುವನ್ನ ಸೇರಿಸಿದ್ರೆ ಒಂದು ಸಿಲಿಂಡರ್ ಆಗ್ತಿರ್ತೇವೆ. ಅಂದ್ರೆ 3ನೇ 1 ಭಾಗ ಶಂಕು ಇರುತ್ತೆ. ಹಾಗಾಗಿ ನಾವು 1/3 ಪೈ ಆರ್ ಸ್ಕ್ವೇರ್ ಎಚ್ 3ನೇ 1 ಅಂತ ಬಳಸ್ಕೊಂಡು ಅಂದ್ರೆ 3 ಶಂಕು ಸೇರಿಸಿ 2 ಸಿಲಿಂಡರ್ ಆಗುತ್ತೆ. ಅಂದ್ರೆ 3ನೇ 1 ಭಾಗ ನೀರಿನ ಶಂಕು ಇರ್ತಾರೆ. ಆಗ ಶಂಕುರ ಘನಫಲ ಏನು 1/3 ಪೈ ಆರ್ ಸ್ಕ್ವೇರ್ ಘನಮಾನ ಆಯ್ತಾ. ಇದಿಷ್ಟು ಮಕ್ಕಳು 4 ನಿಮ್ಗೆ 9th ಹಿಡಿದಾರ ಆಯ್ತಾ. ಈಗ ನಾವು ಆಯತದ ಪರಿಗಣಿಸಿದಾಗ 3 ಆಯಾಮ ಬರುತ್ತೆ. ಉದ್ದ, ಅಗಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2h ಇಂಟು ಎಲ್ ಪ್ಲಸ್. ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು ಎಲ್ ಬಿ ಪ್ಲಸ್ ವಿ ಎಚ್ ಪ್ಲಸ್ ಎಚ್. ಘನಫಲ ಕಂಡಾಗ ಎಲ್ ಇಂಟು ಬಿ ಇಂಟು ಎಚ್. ಚೌಕಗಣದಲ್ಲಿ ಎಲ್ಲಾ ಭಾಗಗಳು ಪರಸ್ಪರ ಇರ್ತದೆ. ನಾವಿಲ್ಲಿ 4a ಸ್ಕ್ವೇರ್ 6a ಸ್ಕ್ವೇರ್ ಎ ಆಯ್ತಾ. ಸಿಲಿಂಡರ್ ಏನ್ ಉಂಟಾಗುತ್ತೆ? ಆಯತವನ್ನ ತನ್ನ ಅಕ್ಷದ ಮೇಲೆ ಪರಿಗಣಿಸಿದಾಗ ಉಂಟಾಗ್ತದೆ ಆಗುತ್ತೆ ಯಾವುದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr. ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr. ಇದರ ಘನಫಲ ಆಯ್ತಾ. ನೆಕ್ಸ್ಟ್ ನಾವು ಶಂಕು ತಗೊಂಡಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದರ ಘನಫಲ 1/3 πr ಸ್ಕ್ವೇರ್. ವಿಷಯ ಮಕ್ಕಳ, ಈಗ ಇದರಲ್ಲಿ ಒಂದು ಶಂಕು ಅಂತ ತಗೊಂಡ್ರೆ ಶಂಕುನಲ್ಲಿ ಲಂಬಕೋನ ತ್ರಿಭುಜ ಅಂತ ಓರ ಎತ್ತರ ಇಲ್ಲ, ನೇರ ಎತ್ತರ ಹೆಚ್ಚ, ತ್ರಿಜ್ಯ. ಇದಕ್ಕೆ ನಾವು ಪೈಥಾಗರಸ್ ನಿಯಮ ಅಪ್ಲೈ ಮಾಡಿ ಲಂಬಕೋನ ತ್ರಿಭುಜಕ್ಕೆ ಪೈಥಾಗರಸ್ ನಿಯಮ. ಇದಕ್ಕೆ ದೊಡ್ಡ ಭಾವ ಏನ್ ಕರಿತೀವಿ ನಾವು ವಿಕರ್ಣ ಅಂತ ಕರಿತೀವಿ. ಲಂಬಕೋನ ತ್ರಿಭುಜದಲ್ಲಿ ದೊಡ್ಡ ಭಾವ ಯಾವುದು ವಿಕರ್ಣದ ವರ್ಗ ಉಳಿದ ಭಾವಗಳ ವರ್ಗೇನಾಗಿರುತ್ತೆ ಸಮಾನವಿರುತ್ತೆ. ಅಂದ್ರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಯ್ತಾ. ಇದನ್ನು ಬಳಸ್ಕೊಂಡು ನಾವು ಓರ ಎತ್ತರ ಎಲ್ಲಾರು ಕಂಡಿದ್ದೀವಿ, ನೇರ ಎತ್ತರ ಹೆಚ್ಚಾರ ಕಂಡಿದ್ದೀವಿ, ಅಥವಾ ಎಲ್ಲಿ ಹೆಚ್ಚು ಕೊಟ್ಟಿದ್ದಾಗ ತ್ರಿಜ್ಯವನ್ನ ಕಂಡಿದ್ದೀವಿ. ಇದಿಷ್ಟು ಫಾರ್ಮುಲಾ ಬರ್ತದೆ.